ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಬೆಂಗಳೂರಲ್ಲಿ ವೆದರ್ ಅಂತೂ ಚಳಿ ಚಳಿ ಆಗಿದೆ, ಮತ್ತು ಜಿಡಿ ಸ್ಟಾರ್ಟ್ ಆಗಿದೆ. ಎಲ್ಲೂ ಹೊರಗಡೆ ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಚಳಿ ಇದೆ. ಸೊ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಮತ್ತೊಂದು ನನ್ನ ಡೇ ರೊಟೀನ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸೊ ಸರ್ಜರಿ ಆಗೋದಕ್ಕಿಂತ 1 ವೀಕ್ ಮುಂಚೆ ಆಮೇಲೆ ಸರ್ಜರಿ ಆದಮೇಲೆ ಈಗ ಎಲ್ಲ ಅಮ್ಮನೇ ಎಲ್ಲ ಟೋಟಲಾಗಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರೋದು. ನಾನು ಯಾವುದೇ ಥರದ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನೀನೇನೂ ಮಾಡಬೇಡ, ಜಸ್ಟ್ ಸುಮ್ಮನೆ ಇರು, ಪೇಯ್ನ್ ಕಡಿಮೆ ಆಗೋ ತನಕ ಅಂತ ಹೇಳಿದರು. ಸೊ ಅದರಿಂದ ಅಮ್ಮನೇ ಎಲ್ಲ ಮಾಡಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ನಾನು ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಇಟ್ಕೊಳ್ತೀನಿ. ಬೆಳಗ್ಗೆನೇ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿರ್ತಾರೆ. ಮಧ್ಯಾಹ್ನ ತಂಗ್ಳನ್ನ ತಿನ್ನೋದಕ್ಕಾಗಲ್ವಲ್ಲ, ಅದಕ್ಕೆ ನಾನೇ ಬಿಸಿ ಅನ್ನಕ್ಕೆ ಇಟ್ಕೊತೀನಿ. ಈಗೆಲ್ಲ ಚೆನ್ನಾಗೆಲ್ಲ ಓಡಾಡ್ತಿದ್ದೀನಿ, ಎಲ್ಲ ಆಗಿದೆಯಲ್ಲ. ಸುಮ್ಮನೆ ಕೂತ್ಕೊಂಡಿರೋಕ್ಕೆ ಮನಸ್ಸೇ ಆಗಲ್ಲ, ನಿಜವಾಗ್ಲೂ ಕಟ್ಟಾಗ್ದಂಗೆ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನಮ್ಮನೆ ಕೆಲಸ ನಾವು ಮಾಡ್ಕೊಂಡಷ್ಟು ಇನ್ಯಾರು ಮಾಡಿದ್ರು ನಮಗೆ ಒಪ್ಪಿಗೆ ಆಗಲ್ಲ. ಅದರಿಂದ ನನಗೂ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಿದೆ. ಅದರಿಂದ ನಾನು ಕಿಚನ್ ಕ್ಲೀನಿಂಗ್ಗೆ ಅಂತ ಬಗ್ಗಿ ಮೇನು ಭಾರ ಎತ್ತೋದು, ಬಗ್ಗಿ ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ಜಸ್ಟ್ ನಾನಿಲ್ಲಿ ಗ್ಯಾಸ್ ಹಾಬನ್ನು ಒರೆಸ್ಕೊಳ್ತಾ ಇದ್ದೆ. ನನಗಂತೂ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ನನ್ನ ಮಗಳು ಕೂಡ ಊರಿಗೆ ಹೋಗಿದ್ದಾಳಲ್ಲ, ಟೈಮ್ ಪಾಸೇ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ ನಿಂತ್ಕೊಂಡು ಮಾಡೋ ಕೆಲಸ, ಬಗ್ಗಿ ಭಾರ ಎತ್ತೋದೆಲ್ಲ ಮಾಡೋಕ್ತಾಯಿಲ್ಲ. ಜಸ್ಟ್ ಅದು ಅಟ್ಲೀಸ್ಟ್ ಹಾಬಾದರೂ ಒರೆಸ್ಕೊಳ್ಳೋಣ, ಅಲ್ಲಿ ಕೌಂಟರ್ ಟಾಪ್ ಹತ್ರ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಗ್ಯಾಸ್ ಸ್ವಲ್ಪ ಗಲೀಜಾದಂಗಿತ್ತು. ನನಗಂತೂ ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡಿಕೊಂಡ್ರೆ ನನಗಿಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಯಾರು ಮಾಡಿದ್ರು ನಾನು ಒಪ್ಪೋದು ಇಲ್ಲ. ಬಟ್ ಈಗ ಈ ಸಿಚುವೇಷನಲ್ಲಿ ಆ ಥರ ಎಲ್ಲ ಆಗೋಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ ಆಗಿದ್ದ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮ ನೋಡಿದ್ರೆ ನಿಜವಾಗ್ಲೂ ಬೈತಾರೆ. ಆ್ಯಕ್ಚುಲಿ ಅವರು ಏನಕ್ಕೆ ಇದೆಲ್ಲ ಮಾಡೋಕ್ಕೆ ಹೋಗ್ತೀಯ ಅಂತ ಅಂದ್ಬಿಟ್ಟು ಬೈತಾರೆ. ಅಟ್ಲೀಸ್ಟ್ ಆಗೋ ಕೆಲಸ ನನಗಂತೂ ಕಂಪ್ಲೀಟಾಗಿ ಯಾವಾಗಲೂ ಅಷ್ಟೇ, ಕಿಚನಲ್ಲಿ ನನಗೆ ಎಲ್ಲಿ ಕ್ಲೀನ್ ಇಲ್ಲ ಅಂದರೂ ಕಿಚನಲ್ಲಿ ಕ್ಲೀನ್ ಇರಬೇಕು, ಶಿಂಕಲ್ಲಿ ಪಾತ್ರೆ ಇರಬಾರ್ದು, ಆ್ಯಂಡ್ ಹಾಬ್ ಕೂಡ ಕ್ಲೀನಾಗಿರಬೇಕು, ಅಲ್ಲಿ ಕೌಂಟರ್ ಟಾಪ್ ಎಲ್ಲ ನನಗೆ ಕ್ಲೀನಾಗಿದ್ರೇ ಅಡುಗೆ ಮನೆಗೆ ಹೋದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನಾಗಿರೋದಕ್ಕೆ ನಾನು ತುಂಬ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಹುಷಾರಿಲ್ಲದಿರೋ ಕಾರಣ ನಾನೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೂ ನನಗೆ ಯಾವಾಗ ಎದ್ದೊಳ್ತೀನಿ, ಯಾವಾಗ ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಂತ ಅನಿಸ್ಬಿಟ್ಟಿದೆ. ನಮ್ಮ ಕೆಲಸಗಳು ನಾವು ಮಾಡ್ಕೊಂಡ್ರೇ ಅಲ್ವ ಎಷ್ಟು ಖುಷಿಯಾಗಿರುತ್ತೆ. ನಮ್ಮನ್ನೇನಾದರೂ ಒಂದು ವೀಕ್ ನೀವು ಮಲ್ಕೊಳ್ಳಿ ಅಂತ ಬಿಟ್ಬಿಟ್ರೆ, ಮನೆ ಕೆಲಸ ಯಾರಿಗಾದ್ರೂ ಕೊಟ್ಬಿಟ್ಟು, ನಿಜವಾಗ್ಲೂ ಎಲ್ಲರಿಗೂ ಇದೇ ಥರ ಅನಿಸ್ತಾ ಇರುತ್ತೆ. ನಾನು ಯಾವಾಗ ಎದ್ದೇಳ್ತೀನಿ, ಯಾವಾಗ ಕೆಲಸಗಳು ಮಾಡ್ಕೊಳ್ತಾ ಇರ್ತೀನಿ ಅನಿಸ್ತಾ ಇರುತ್ತೆ. ನನಗೂ ಈಗ ಪೊಸಿಷನ್ ಹಂಗೆ ಅನಿಸಿದೆ. ಅಟ್ಲೀಸ್ಟ್ ಎಲ್ಲ ಭಾರ ಎತ್ತೋದು, ಬಗ್ಗಿ ಅದೆಲ್ಲ ಮಾಡೋಕ್ಕೋಗಲ್ಲ. ನನ್ನ ಕೈಲಿ ಏನಾಗುತ್ತೋ ಅದನ್ನು ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇನ್ನೇನು ಅಮ್ಮನೂ ಕೆಲ್ಸಕ್ಕೆ ಹೋಗಿ ಅವರು ಸುಸ್ತಾಗಿ ಬಂದಿರ್ತಾರಲ್ವ, ಅಟ್ಲೀಸ್ಟ್ ನನ್ನ ಕೈಲಿ ಆಗೋ ಕೆಲಸಗಳನ್ನು ಮಾಡ್ಕೊಳ್ಳೋಣ. ಕೂತ್ಕೊಂಡಿದ್ರೆ ನನಗೂ ಬೋರ್ ಅನ್ನಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆಗೋ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಹೊಸ ಹಾಬ್ ಅಲ್ವಾ, ಗೊತ್ತಿಲ್ಲ. ಅಲ್ಲಿ ಸ್ಟೀಲ್ ಹತ್ರ ಸ್ವಲ್ಪ ಏನೋ ಅದು ಹೋಗಲೇ ಇಲ್ಲ, ಹಾಲು ಉಗ್ಸಿದ್ದಿದ್ದು ಕರೆ. ಎಲ್ಲ ಕಡೆ ಚೆನ್ನಾಗಿದೆ, ಹಾಲು ಉಗ್ಸಿದ್ವಲ್ಲ ಅದು ಮಾತ್ರ ಒಂದು ಸ್ವಲ್ಪ ಏನೋ ಕರೆ ಕಟ್ಟಿದಂಗೆ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲಾತಲ್ಲಿ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನನಗಂತೂ ಕಿಚನ್ ಕ್ಲೀನ್ ಇದ್ದರೆ ಆಲ್ಮೋಸ್ಟ್ ಮನಸ್ಸು ನೆಮ್ಮದಿಯಾಗಿರುತ್ತೆ. ಕಿಚನ್ಗೆ ಹೋದ್ಮೇಲೆ ನನಗೆ ಎಲ್ಲ ಕ್ಲೀನಾಗಿರಬೇಕು. ಯೂಶ್ವಲಿ ನಾನು ಅಡುಗೆ ಮಾಡ್ಕೋಬೇಕಾದ್ರೆ ಈ ಹಾಬು ಮತ್ತು ಶಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಬಿಡ್ತೀನಿ. ಅಡುಗೆ ಮಾಡ್ಕೊತಾನೆ ಇಡೀ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಅಡುಗೆ ಎಲ್ಲ ಮಾಡ್ಕೊಂಡಾದಮೇಲೆ 10 ಮಿನಿಟ್ಸ್ ಆದಮೇಲೆ, ಯಾಕಂದರೆ ಹಾಬ್ ಅನ್ನೋದು ಹೀಟ್ ಇರುತ್ತಲ್ಲ, ಹೀಟ್ ಕಡಿಮೆ ಆದಮೇಲೆ ನಾನು ಆವಾಗಲೇ ಹಾಬ್ ಕೂಡ ಎಲ್ಲ ಕ್ಲೀನ್ ಮಾಡಿ, ಮತ್ತು ಕೌಂಟರ್ ಟಾಪು, ಈ ಸ್ಲ್ಯಾಬ್ ಏನಿದೆ ಇದೆಲ್ಲನೂ ಕ್ಲಾತಲ್ಲಿ ನಾನು ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ ಆವಾಗಲೇ. ಅಮ್ಮ ಎಲ್ಲ ಬಟ್ಟೆ ಒಗ್ದಾಕ್ಬಿಟ್ಟು ಹೋಗಿದ್ರು. ಕೂತ್ಕೊಂಡು ಇನ್ನೇನು ಮಾಡಬೇಕು ಅಂತ ಮಡಚಿಡ್ತಾ ಇದ್ದೀನಿ. ಕೆಲವೊಂದು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು, ಕೆಲವೊಂದು ಕೈಯಲ್ಲೇ ಒಗ್ದಾಕಿದ್ರು. ಇನ್ನು ಅಮ್ಮ ಅಲ್ಲೂ ಮಾಡಿ ಸಾಕಾಗ್ತಾರೆ, ಇಲ್ಲೂ ಮಾಡಬೇಕಲ್ಲ ಅಂತಂದ್ಬಿಟ್ಟು ನಾನೇ ಕೂತ್ಕೊಂಡು ನನ್ನ ಕೈಲಿ ಆಗೋ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಿದ್ರೂ ನಡೆಯುತ್ತೆ, ಆದರೆ ಅಡುಗೆ ಮನೆಯಲ್ಲಿ ಶಿಂಕಲ್ಲಿ ಪಾತ್ರೆಗಳು ಮತ್ತು ಈ ಒಗೆದಿರೋ ಬಟ್ಟೆಗಳು ಇದ್ದರೆ ನನಗೆ ಆಗೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಬಟ್ಟೆಗಳು ಜಾಸ್ತಿ ಕಾಣಿಸ್ಬಾರ್ದು ನನ್ನ ಕಣ್ಣಿಗೆ, ಪಾತ್ರೆಗಳು ಕಿಚನಲ್ಲಿ ಜಾಸ್ತಿ ಕಾಣಿಸ್ಬಾರ್ದು. ಯಾವಾಗಲೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಆದರೆ ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ರೆಸ್ಟ್ ಮಾಡ್ತೀನಿ. ತುಂಬಾ ಬ್ಯಾಕ್ ಪೇಯ್ನ್ ಬರ್ತಿದೆ, ಗೊತ್ತಿಲ್ಲ ಯಾಕೆ ಅಂತಂದ್ಬಿಟ್ಟು. ಆಫ್ಟರ್ ಸರ್ಜರಿಗೆ ಆದಮೇಲೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಯಿತು. ಅದರಿಂದ ಏನಾದರೂ ಬ್ಯಾಕ್ ಪೇಯ್ನ್ ಬರ್ತಿದೆಯೋ ಗೊತ್ತಿಲ್ಲ, ಇಲ್ಲ ಸರ್ಜರಿ ಆಗಿರೋದ್ರಿಂದ ಬ್ಯಾಕ್ ಪೇಯ್ನ್ ಬರ್ತಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರ್ತಿದೆ.
ಸೊ ನಾನು ಅವತ್ತು ಮಾತ್ರ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಯಾವುದೂ ಮಾಡ್ಕೊಳಕ್ಕಾಗಲಿಲ್ಲ. ಬ್ಯಾಕ್ ಪೇನ್ ಅನ್ನೋದು ಜಾಸ್ತಿ ಆಯಿತು ಅವತ್ತು. ಸೊ ಬೆಲ್ಟ್ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಬ್ಯಾಕ್ಗೆ ಸಪೋರ್ಟ್ ಇರಲಿ ಅಂತಂದ್ಬಿಟ್ಟು. ಗೊತ್ತಿಲ್ಲ ಅಷ್ಟು ಬ್ಯಾಕ್ ಪೇನ್ ಇದೆ, ಅದರಿಂದ ಯಾವುದೇ ಥರದ್ದು ಕೆಲಸಗಳನ್ನ ಮಾಡ್ಕೊಳ್ತಾ ಇಲ್ಲ ನಾನು. ಎಷ್ಟಾಗುತ್ತೋ ಅಷ್ಟು ಮಾತ್ರ ಬ್ಯಾಕ್ ಪೇನ್ ಇಲ್ದಾಗ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ರೆಸ್ಟಲ್ಲೇ ನಾನು ಇದ್ದೀನಿ. ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಯಿತು ಕೂಡ ಸರ್ಜರಿ ಆದಮೇಲೆ. ಸರ್ಜರಿಗಿಂತ ಮುಂಚಿನ ಬ್ಲಡ್ ಲಾಸ್ ಆಗಿ ಸರ್ಜರಿ ಆದಮೇಲೆ ಬ್ಲಡ್ ಲಾಸ್ ಆಯಿತು. ಆದ್ದರಿಂದ ನಾನು ಸ್ವಲ್ಪ ರಿಚ್ ಪ್ರೋಟೀನನ್ನೇ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ರಿಚ್ ಪ್ರೋಟೀನೇ ತೊಗೊಳ್ಳೋಣ ಅಂತಂದ್ಬಿಟ್ಟು. ಮತ್ತು ಈವ್ನಿಂಗೆ ನಾನಿಲ್ಲಿ ಡಿಮಾರ್ಟ್ಗೆ ಹೋಗಿದ್ದಾಗ ಮೊನ್ನೆ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಬರುತ್ತಲ್ಲ, ಅದನ್ನ ತೊಗೊಂಡು ಬಂದಿದ್ದೆ. ಸೊ ಈ ಥರ ಮಿಕ್ಸ್ಡ್ ಫ್ರೂಟ್ ಜ್ಯೂಸು ರೆಡಿಮೇಡ್ ತೊಗೊಂಡು ಕುಡಿಯೋದಕ್ಕಿಂತ ಮಾಮೂಲಿ ಜ್ಯೂಸ್ಗಳನ್ನ, ಅಂದರೆ ಮಾಮೂಲಿ ಫ್ರೂಟ್ಸ್ ಬರುತ್ತಲ್ಲ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಇಲ್ಲ ಅಂತಂದರೆ ಫ್ರೂಟ್ಸ್ನೇ ಕಟ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅದು ಚೆನ್ನಾಗಿ ವಿಟಮಿನ್ ಎಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ನಾನು ತಂದಿದ್ದೆ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತಂದ್ಬಿಟ್ಟು ಈವ್ನಿಂಗ್ಗೆ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಮತ್ತು ಡ್ರೈ ಫ್ರೂಟ್ಸನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಕಾಜು ನಟ್ಸು ಎಲ್ಲ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಇದು ತುಂಬ ನಮ್ಮ ಬೋನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ವಿಟಮಿನ್ ಇರುತ್ತೆ. ಸೊ ಆದಷ್ಟು ನಾನಿಲ್ಲಿ ರಿಚ್ ಫುಡ್ಡನ್ನೇ ತೊಗೊತಾ ಇದ್ದೀನಿ. ಜಾಸ್ತಿ ಫ್ರೂಟ್ಸು ಮತ್ತು ಲಿಕ್ವಿಡ್ ಐಟಮ್ಮು, ಮುದ್ದೆ ರಿಚ್ ಪ್ರೋಟೀನ್ ಇರುತ್ತಲ್ಲ ಮುದ್ದೆಯಲ್ಲಿ, ನಟ್ಸು, ಇದನ್ನೇ ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಆಫ್ ಸರ್ಜರಿ ಆಗಿದೆ, ಬ್ಲಡ್ ಲಾಸ್ ಆಗಿರುತ್ತೆ ಅಂತಂದ್ಬಿಟ್ಟು. ಇನ್ನು ನಮ್ಮ ಮನೇಲಿ ಏನಿರುತ್ತೋ ಏನಿರಲ್ವೋ ಗೊತ್ತಿಲ್ಲ, ಡ್ರೈ ಫ್ರೂಟ್ಸ್ ಅಂತೂ ಸ್ಟಾಕ್ ಇದ್ದೇ ಇರುತ್ತೆ. ನನ್ನ ಮಗಳು ಜಂಕ್ ಫುಡ್ಡು ಜಾಸ್ತಿ ತಿನ್ನೋದಿಲ್ಲ. ಅವಳು ಕೂಡ ಜಾಸ್ತಿ ಕಾಜು ಬಾದಾಮಿ ಇದೇ ಜಾಸ್ತಿ ತಿನ್ನೋದು ಅವಳು ಕೂಡ. ಅದರಿಂದ ನಮ್ಮ ಮನೇಲಿ ಇದೆಲ್ಲ ಸ್ಟಾಕ್ ಇದ್ದೇ ಇರುತ್ತೆ, ಡ್ರೈ ಫ್ರೂಟ್ಸ್. ಇನ್ನು ಈವ್ನಿಂಗ್ ಆಯಿತು. ನೈಟ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಕುಂಬಳಕಾಯಿ ತಂದಾಗಲಿಂದ ನಮ್ಮ ಅಜ್ಜಿ ಪಾಪ ಊರಿಂದ ಪ್ರೀತಿಯಿಂದ ತಂದುಕೊಟ್ಟಿದ್ದಾರೆ. ಅದು ಫ್ರೆಶ್ಶಾಗಿ ಬೆಳೆದಿರೋದು, ಅದು ನಾಟಿಕಾಯಿ ಕುಂಬಳಕಾಯಿ ಚೆನ್ನಾಗಿದೆ, ಎಳೆದಿನ. ಅದರಿಂದ ಅಮ್ಮ ಬರೋದು ಕೂಡ 8:30 ಆಗೋಗ್ಬಿಡುತ್ತೆ. ನನಗೂ ಬೇರೆ ಅಷ್ಟೋ ತನಕ ಇರೋಕ್ಕೆ ಆಗೋಲ್ಲ, ಹೊಟ್ಟೆ ಹಸ್ದ್ಬಿಡುತ್ತೆ. ಏನಾದರೂ ಅಟ್ಲೀಸ್ಟ್ ನಿಧಾನಕ್ಕೆ ಕೂತ್ಕೊಂಡು ಮಾಡ್ಕೊಳ್ಳೋಣ, ನಿಧಾನಕ್ಕೆ ಕಟ್ ಮಾಡಿಕೊಂಡು ಏನು ಮಾಡಬೇಕು ಅಂತಂದ್ಬಿಟ್ಟು ನಿಧಾನಕ್ಕೆ ಕಟ್ ಮಾಡಿ ಕುಂಬಳಕಾಯಿ ಪಲ್ಯನೂ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಪಾಪ ಅಜ್ಜಿ ಪ್ರೀತಿಯಿಂದ ಊರಿಂದ ನನ್ನ ಮೊಮ್ಮಗಳು ತಿನ್ನಲಿ ಅಂತ ಕೊಟ್ಟು ಕಳಿಸಿದ್ರು ಊರಿಂದ. ಅಮ್ಮ ಹೇಳಿದರು, ನೀನೇನು ಮಾಡೋಕ್ಕೆ ಹೋಗಬೇಡ, ನಾನು ಬಂದೆಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು. ಇನ್ನು ಕುಂಬಳಕಾಯಿ ಪಲ್ಯ ಅಮ್ಮ ಬರೋದೇ 8:30 ಆಗುತ್ತೆ. ಬಂದು ಮಾಡೋದು ಯಾವಾಗ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಕಟ್ ಮಾಡಿ ಕುಂಬಳಕಾಯಿ ಪಲ್ಯ ಇಕ್ಕಿದ್ರೆ ಆಮೇಲೆ ಅಮ್ಮ ಬಂದಮೇಲೆ ಚಪಾತಿ ಗಿಪಾತಿ ಮಾಡ್ಕೋಬೋದು. ಅದ್ರ ಜೊತೆಗೆ ಬೆಳಗಿನ ಸಾಂಬಾರಿದೆ, ರೈಸ್ ಮಾಡಿಕೊಂಡು ನೈಟ್ ಹೊತ್ತು ಬರೀ ಚಪಾತಿ ಕುಂಬಳಕಾಯಿ ಪಲ್ಯ ತಿಂದುಬಿಟ್ರೆ ಜೀರ್ಣ ಆಗೋಲ್ಲ ಅಲ್ವಾ, ಇದೆಲ್ಲ ಉರಿತಾ ಇರುತ್ತೆ. ಅದ್ರ ಜೊತೆಗೆ ಅನ್ನ ಮತ್ತು ಸಾಂಬಾರು ಇದೆಯಲ್ಲ, ನಾನು ಇದು ಮಾಡ್ಕೊಂಡಿದ್ರೆ ಆಮೇಲೆ ಅನ್ನನೂ ಮತ್ತು ಚಪಾತಿ ಮಾಡ್ಕೋಬೋದು, ಸಾಂಬಾರು ಬಿಸಿ ಮಾಡಿಬಿಟ್ಟು ಅಂತಂದ್ಬಿಟ್ಟು ಕೂತ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಪೇಯ್ನ್ ಆಲ್ಮೋಸ್ಟ್ ಕಡಿಮೆ ಇತ್ತು ನನಗೆ, ಮತ್ತು ಸ್ಟಿಚಸ್ನ ರಿಮೂವ್ ಮಾಡೋದ್ರಲ್ಲಿ ಆವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕುತ್ಕೊಂಡ್ಮೇಲೆ ಎದ್ದೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಓಡಾಡೋಕ್ಕೆಲ್ಲ ಈಸಿನೇ ಇದೆ. ಸೊ ಅದಕ್ಕೆ ಇದೆಲ್ಲ ಕಟ್ ಮಾಡಿಕೊಂಡು ನಾನೀಗ ಕುಂಬಳಕಾಯಿ ಪಲ್ಯನೂ ಚಪಾತಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕುಂಬಳಕಾಯಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ಇಲ್ಲಿ ಕುಕ್ಕರ್ಗೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ತುಂಬ ಗಟ್ಟಿ ಇದೆ, ಕುಂಬಳಕಾಯಿ ತುಂಬ ಗಟ್ಟಿ ಇದೆ. ಅದರಿಂದ ಅಟ್ಲೀಸ್ಟ್ ಒಂದು ವಿಜಿಲ್ ಹಾಕ್ಕೊಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಯಾಕಾದರೆ ಟೆನ್ಷನ್ ಅಂತಂದ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಇಲ್ಲಿ ಇಕ್ತಾಯಿದ್ದೀನಿ, ಒಂದು ವಿಜಿಲ್ ತೊಗೊಳ್ಳೋಣ ಅಂತಂದ್ಬಿಟ್ಟು. ನನಗಂತೂ ಕುಂಬಳಕಾಯಿ ಅಂದರೆ ತುಂಬ ಇಷ್ಟ. ಕುಂಬಳಕಾಯಲ್ಲಿ ಎಷ್ಟು ಒಳ್ಳೇದು ಗೊತ್ತಾ ಕುಂಬಳಕಾಯಿ ಹೆಲ್ತ್ಗೆ. ಅಜ್ಜಿ ಊರಿಂದ ಬಂದಾಗಲೆಲ್ಲ ಕುಂಬಳಕಾಯಿ ತಂದುಕೊಡ್ತಾ ಇರ್ತಾರೆ. ಕುಂಬಳಕಾಯಿ ಬದನೆಕಾಯಿ ಬೆಳೆದಿರೋವಲ್ವ, ಅಜ್ಜಿ ಬೆಳೀತಾರೆ ಹೊಲದಲ್ಲಿ, ಬೆಳೆದಿರೋ ಹಸಿಮೆಣ್ಸಿನ್ಕಾಯಿ, ಕುಂಬಳಕಾಯಿ, ಬದನೆಕಾಯಿ, ತರಕಾರಿ, ಸೊಪ್ಪು ಎಲ್ಲ ತಂದುಕೊಡ್ತಾ ಇರ್ತಾರೆ. ಫ್ರೆಶ್ಶಾಗಿ ಬೆಳೆದಿರ್ತಾರಲ್ಲ, ಸೊ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಹಸಿ ಕಾಳುಗಳು ಎಲ್ಲ ತಂದುಕೊಟ್ಟಿದ್ರು. ತಂದಾಗಲಿಂದ ಅಲ್ಲೇ ಇತ್ತು ಕುಂಬಳಕಾಯಿ, ಅದಕ್ಕೆ ಫೈನಲಿ ಮಾಡಿಬಿಡೋಣ ಕುಂಬಳಕಾಯಿ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಹಾಕಿಬಿಟ್ಟು ನಾನು ಒಂದು ವಿಜಿಲನ್ನು ತೊಗೊಳ್ತೀನಿ ಇಲ್ಲಿ ಕುಕ್ಕರಲ್ಲಿ.
ಕುಕ್ಕರ್ ವಿಜಿಲ್ ಬಿಡೋ ಅಷ್ಟೊತ್ತಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಮೊದಲೇ ಕಲಸಿ ನೆನೆಸಿಕ್ಕೋದ್ರಿಂದ ಚೆನ್ನಾಗಿ ಸ್ಮೂತಾಗಿ ಉಬ್ಬಿ ಲೇಯರ್ ಥರ ಚಪಾತಿ ಬರುತ್ತೆ. ಅದಕ್ಕೆ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಕಲಸಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ. ಅದಾದಮೇಲೆ ವಿಜಿಲ್ ಬಿಡೋ ಅಷ್ಟೊತ್ತಿಗೆ ಚಪಾತಿ ಕಲಸಿ ಇಟ್ಟಿದ್ದೆ. ಒಗ್ಗರಣೆಗೆ ಕುಂಬಳಕಾಯಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಜಿಲ್ ಬಿಡೋ ಅಷ್ಟೊತ್ತಿಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದು ಆಯಿತು. ಚಪಾತಿ ಹಿಟ್ಟು ಕೂಡ ಒಂದು ಕಡೆ ರೆಡಿ ಇದೆ. ಸೊ ಅಮ್ಮ ಬಂದ ಮೇಲೆ ಚಪಾತಿ ಮಾಡಿಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ನೆನಿಲಿ ಅಂತಂದ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಕುಂಬಳಕಾಯಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಆಯಿಲ್ ಹಾಕಿ ಒಂದು ಪ್ಯಾನನ್ನು ಹಾಕಿ ನಾನಿಲ್ಲಿ ಕುಂಬಳಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಕಡೆ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಇದಕ್ಕೀಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ತುರಿದು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಷ್ಟೇ ಬಾಕಿ ಇದೆ. ಆಲ್ಮೋಸ್ಟ್ ನಾನಿಲ್ಲಿ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಗಲೇ 8:30 ಆಗಿಬಿಟ್ಟಿತ್ತು. ಅಮ್ಮ ಕೂಡ ಅಷ್ಟೊತ್ತಿಗೆ ಬಂದರು. ನಾನು ಚಪಾತಿ ಮಾಡ್ತಾಯಿದ್ದೆ. ಅಮ್ಮ ಬೈದರು, ಯಾಕಿದೆಲ್ಲ ಕೆಲಸ ಹಿಡ್ಕೊಂಡಿದ್ದೀಯ, ನಾನು ಬಂದು ಮಾಡ್ತಿರ್ಲಿಲ್ವಾ ಅಂತಂದ್ಬಿಟ್ಟು. ಅದಕ್ಕೆ ಆಯಿತು, ಎಲ್ಲ ಮಾಡಿಟ್ಟಿದ್ದೀನಿ, ನಾನು ಚಪಾತಿ ಮಾಡಿಬಿಡ್ತೀನಿ. ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದೊಂದು ಬಾಕಿ ಇತ್ತು. ನಾನು ಕುತ್ಕೊಂಡೆಲ್ಲ ಇದಾಕೋದು ಬೇಡ ಅಂತಂದ್ಬಿಟ್ಟು ಅಮ್ಮಂಗೆ ಹೇಳಿದೆ. ನೋಡಿ, ಈ ಥರ ಎಣ್ಣೆ ಹಾಕಿಬಿಟ್ಟು ಚಪಾತಿನ ಈ ಥರ ಒತ್ತೋದ್ರಿಂದ ಲೇಯರ್ ಆಗಿ ಬರುತ್ತೆ ಚಪಾತಿ. ನೋಡಿ, ಯಾವಾಗಲೂ ಚಪಾತಿ ಲೇಯರ್ ಆಗಿ ಬರಬೇಕಂದ್ರೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಎಣ್ಣೆ ಹಾಕ್ಬಿಟ್ಟು ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ಇದರಿಂದ ಚಪಾತಿ ಲೇಯರ್ ಆಗಿ ಬರುತ್ತೆ. ಆಮೇಲೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ಚೆನ್ನಾಗಿ ಲೇಯರ್ ಆಗಿ ಉಬ್ಬಿ ಬರುತ್ತೆ ಚಪಾತಿ ಅನ್ನೋದು. ನಾನು ಇದೇ ಟ್ರಿಕ್ಸ್ ಯೂಸ್ ಮಾಡೋದು. ಸೊ ನೈಟ್ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮತ್ತು ಅನ್ನ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ, ಇದ್ರ ಜೊತೆಗೆ ಅನ್ನ ಸಾರು ಕೂಡ ತಗೊಂಡೆ, ಟ್ಯಾಬ್ಲೆಟ್ ನುಂಗಿದೆ. ನಾನಿಲ್ಲಿ ಲಾಗ್ನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಅಮ್ಮ ಟಿಫನ್ ಎಲ್ಲ ಮಾಡಿಕ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು. ಮುದ್ದೆ ಸಾಂಬಾರು ಎಲ್ಲ ನಾನಿಲ್ಲಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ತೊಗೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸು, ಮುದ್ದೆ ಸಾಂಬಾರು, ಯಾಕಂದರೆ ರಿಚ್ ಪ್ರೋಟೀನ್ ಇರೋದನ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ದಿನ. ಅಮ್ಮ ಇಲ್ಲಿ ಬೇಳೆ ಸಾರನ್ನು ಮಾಡಿಬಿಟ್ಟು ಹೋಗಿದ್ರು. ತುಂಬಾ ರುಚಿಯಾಗಿತ್ತು. ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ಟು ಹೋಗ್ತಾರೆ, ಯಾಕಂದರೆ ಸ್ಟ್ರೆಂತ್ ಬೇಕಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಿದೆ. ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲನಾದರೂ ಮುದ್ದೆ ತಿಂದರೆ ತುಂಬ ಒಳ್ಳೆಯದು. ನಾನಿವಾಗ ರೈಸ್ ತುಂಬ ಕಡಿಮೆ ಮಾಡಿದ್ದೀನಿ. 2 ಟೈಮ್ಸ್ ಮುದ್ದೆನ ತೊಗೊಳ್ತೀನಿ. ಅದ್ರ ಜೊತೆಗೆ ಸೆಂಟ್ರಲ್ಲಿ ಡ್ರೈ ಫ್ರೂಟ್ಸು ಅದು ಇದು ಲಿಕ್ವಿಡ್ ಐಟಮ್ಗಳನ್ನು ತೊಗೊಳ್ತಾ ಇರ್ತೀನಿ. ಅನ್ನ ತುಂಬ ಕಡಿಮೆ ತೊಗೊಳ್ಳೋದು, ಬಿಕಾಸ್ ಸ್ಟ್ರೆಂತ್ ಬೇಕಲ್ಲ. ಮುದ್ದೆಯಿಂದ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಸಿಗುತ್ತೆ, ಸೊಂಟಕ್ಕೆ ಬಲನೂ ಸಿಗುತ್ತೆ. ಅದರಿಂದ 2 ಟೈಮ್ಸ್ ಅಮ್ಮ ಮುದ್ದೆ ಮಾಡಿಕೊಡ್ತಾರೆ. ಇದು ಇವತ್ತು ನನ್ನ ಬೆಳಗಿನ ತಿಂಡಿಗೆ ಊಟ. ಮುದ್ದೆ, ಬೇಳೆ ಸಾರು, ಆ್ಯಪಲ್ಲು, ಆರೆಂಜು, ಕೆಲವೊಂದು ನಟ್ಸು, ಆಮೇಲೆ ಎಲ್ಲ ಸ್ವೀಟ್ ತಿಂದರೆ ಆಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಚಿಪ್ಸನ್ನು ಹಾಕ್ಕೊಂಡಿದ್ದೀನಿ. ಇವತ್ತಿನ ನನ್ನ ಬೆಳಗಿನ ತಿಂಡಿಗೆ ಇದೆ ಬ್ರೇಕ್ಫಾಸ್ಟ್. ಸೊ ಅಮ್ಮ ಬೆಳಗ್ಗೆಗೆ ಮಾಡಿಕ್ಬಿಟ್ಟು ಹೋಗಿರ್ತಾರೆ. ಮಧ್ಯಾಹ್ನ ನಾನೇ ರೈಸ್ಗೆ ಇಕ್ಕೊಳ್ತೀನಿ, ಯಾಕಂದರೆ ತಂಗಳು ತಿನ್ನೋಕ್ಕಾಗಲ್ಲ ಈ ಚಳಿಯಲ್ಲಿ, ಬಿಸಿ ಬಿಸಿದೇ ತಿನ್ನಬೇಕಲ್ಲ. ಅದರಿಂದ ಮಧ್ಯಾಹ್ನಕ್ಕೂ ಅದೇ ಸಾರು ಏನು ತಿನ್ನೋದು ಅಂದ್ಬಿಟ್ಟು ನಾನಿಲ್ಲಿ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಸಾಂಬಾರೇ ಮಧ್ಯಾಹ್ನಕ್ಕೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿಕೊಂಡು ರೈಸ್ಗೆ ಇಟ್ಕೊಳ್ತೀನಿ, ಯಾಕಂದರೆ ಬಿಸಿ ಬಿಸಿ ತಿನ್ನಬೇಕು. ಈ ಚಳಿಗಾಲದಲ್ಲಿ ಆರಿರೋದು ಮಾತ್ರ ತಿನ್ನೋದಕ್ಕೆ ಆಗಲ್ಲ ಅಲ್ವಾ. ಸೊ ಈಗ ಪುಳಿಯೋಗರೆ ರೆಡಿ ಆಗಿದೆ. ಈಗ ಅದ್ರ ಜೊತೆಗೆ ಹಪ್ಪಳ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು, ಅನ್ನದ ಜೊತೆಗೆ ಬರೀ ಹಪ್ಪಳ ತಿನ್ನೋಕ್ಕಾಗಲ್ಲ, ಬೆಳಗಿಂದ ಫ್ರೂಟ್ಸ್ ತಿಂದು ಬೇಜಾರಾಗಿರುತ್ತೆ ಅಂದ್ಬಿಟ್ಟು ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ. ಅನ್ನದ ಜೊತೆಗೆ ತಿನ್ನೋಣ ಅಂದ್ಬಿಟ್ಟು. ಜಾಸ್ತಿ ಆಯಿಲಿ ಫುಡ್ ಏನು ತೊಗೊಳ್ಳಲ್ಲ, ಜಸ್ಟ್ ಲೈಟಾಗಿ ಈಗ ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ.
ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮತ್ತು ಪೊಮೊಗ್ರೆನೆಟ್ಟು ಮತ್ತು ಡ್ರೈ ಫ್ರೂಟ್ಸು, ಜೊತೆಗೆ ಹಪ್ಪಳ, ಜೊತೆಗೆ ನಾನೇನು ತೊಗೊಂಡಿದ್ದೆನಲ್ಲ ಡಿಮಾರ್ಟಿಂದ ತೊಗೊಂಡು ಬಂದಿರೋಂಥ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಇಷ್ಟು ಇವತ್ತು ಮಧ್ಯಾಹ್ನ ಊಟಕ್ಕೆ. ಇಷ್ಟೆಲ್ಲ ಆದಮೇಲೆ ಈವ್ನಿಂಗ್ಗೆ ಕಾಫಿ ಇಲ್ಲ ಅಂದರೆ ಹೇಗೆ ಹೇಳಿ? ಈ ಚಳಿಗೆ ಈ ವೆದರ್ಗೆ ಕಾಫಿ ಇರಲೇಬೇಕು. ಯೂಶ್ವಲಾಗಿ ಕಾಫಿ ಜಾಸ್ತಿ ಕುಡಿಯಲ್ಲ, ಬಟ್ ಈ ಚಳಿಗೆ ಈ ಟೈಮಲ್ಲಿ ಕಾಫಿನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಈ ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್. ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.